ಚುರುಮುರಿ ಪಾರ್ಟಿ ಮಾಡ್ರನಜ್ಜಿ ಗೋವಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ದಾಂಡೇಲಿಯಿಂದ ಗೋವಾಗೆ ಎಂಟ್ರಿ ಕೊಟ್ವಿ ಅಲ್ವಾ. ಸೊ ಅವತ್ತಿನ ದಿನದ ಒಳಗಾಗುತ್ತೆ. ಸೊ ಸಂಜೆ ಎಲ್ಲ ಏನು ಮಾಡಿದ್ವಿ, ಸೊ ಬೋಟಿಂಗ್ ಹೇಗಿತ್ತು ಅದನ್ನೆಲ್ಲನೂ ಕೂಡ ತೋರಿಸ್ತೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಾವಿಲ್ಲಿ ಬಂದಾಗ ಹೊಟ್ಟೆ ಹಸುವಾಗಿತ್ತು. ಆಲ್ಮೋಸ್ಟ್ ಅಲ್ಲೇ 3:30 ಏನೋ ಆಗ್ಬಿಟ್ಟಿತ್ತು. ಚುರುಮುರಿ ಮಾಡೋದಕ್ಕೆ ಅಂತ ಎಲ್ಲ ಐಟಮ್ ತಗೊಂಡೋಗಿದ್ವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಕುತ್ಕೊಂಡು ಚುರುಮುರಿ ಮಾಡ್ಕೊಂಡು ಮೊದಲು ತಿಂದ್ವಿ. ಯಾಕಂತಂದ್ರೆ ಗೋವಾ ಊಟ ಅಷ್ಟೊಂದು ಸೆಟ್ ಆಗಲ್ಲ ಅಂತ ನಾವು. ಚುರುಮುರಿ ಪಾರ್ಟಿ ನಮ್ಮ ಅಜ್ಜಿ ಎಲ್ಲ ಕಲರ್ ಅಜ್ಜಿ. ಹಾಯ್ ಅಜ್ಜಿ, ಗೋವಾ ಅಜ್ಜಿ ಮಾಡ್ರನಜ್ಜಿ ಗೋವಾ ಮಾಡ್ರಿ. ಯಾಕೆ ನಾನು ಪ್ಲೇಟ್ ಅಂತ ನೋಡು. ನೋಡುವ ಅದೇ ಕೇಸಿನ ಅದಲ್ಲ ಮಧ್ಯದಾಗಿರೋ ಕೇಸಿನ. ಅವ್ನು ನೋಡಿ ಕಳಿಸು. ಮೊಬೈಲ್ ಅಯ್ಯಯ್ಯಪ್ಪ, ನೋಡಿದ್ರೆ ಭಯ ಆಗುತ್ತಲ್ಲಣ್ಣ. ನೀನ್ ನೋಡಿದ್ರೆ ಭಯ ಆಗ್ತೈತೆ. ನೀನು ಬೈಲ್ವಲ್ಲ ನಿನ್ಗೆ ಇವಾಗ. ಚುರುಮುರಿ ತಿನ್ಕೊಂಡು ಆನಂತರ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಬಂದ್ವಿ ಬೋಟಿಂಗಿಗೆ ಹೋಗ್ಬೇಕಂತ. ಸೊ ಇಲ್ಲಿ ಟೈಮಿಂಗ್ಸ್ ಇರುತ್ತೆ. ನಾವು ಟಿಕೆಟನ್ನು ತೆಗೆದುಕೊಂಡು ಅಲ್ಲಿ ಚೆಕ್ ಮಾಡಿಸ್ಕೊಂಡು ನಮಗೆ ಕಾಂಟ್ಯಾಕ್ಟ್ ಯಾರು ಇರ್ತಾರೆ ಅಲ್ವಾ, ಸೊ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ. ಅಷ್ಟು ಬಿಟ್ಟರೆ ನಾವು ಡೈರೆಕ್ಟಾಗಿ ಬಂದುಬಿಟ್ಟು ತೊಗೊಳ್ತೀವಿ ಅಂತ ಅಂದರೆ ಪ್ರೈಸ್ ಯಾರೂ ಕೂಡ ಕಡಿಮೆ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಮೇ ಬಿ. ಸೊ ಎಲ್ಲರೂ ಕೂಡ ಬಂದ್ವಿ. ನಾವು ಬಂದಾಗ ಯಾರೂ ಕೂಡ ಅಷ್ಟು ಜನ ಇರಲಿಲ್ಲ. ಸೊ ನಾವೇನೇ ಫಸ್ಟ್ ಬಂದಿದ್ದಂಥದ್ದು. ಆನಂತರ ಎಲ್ಲರೂ ಕೂಡ ಬಂದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಈ ಗೋವಾನ ಡೇ ಟೈಮಲ್ಲಿ ನೋಡೋದಕ್ಕೆ ತುಂಬಾ ಬೋರ್ ಅನ್ಸುತ್ತೆ. ನೈಟ್ ಟೈಮ್ ಬಂತು ಅಂತ ಅಂದ್ರೆ ಗೋವಾಕ್ಕೆ ಒಂದ್ಸಲ ಹೋಗ್ಬೇಕು ಅಂತ ಅನ್ಸೋದೇನೆ ನೈಟ್ ಟೈಮಲ್ಲಿ ಅಂತ. ಸೊ ನಾವು ಲೇಡೀಸ್ ಎಲ್ಲ ಫಸ್ಟ್ ಟೈಮ್ ಬಂದಿದ್ರಿಂದ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಅಷ್ಟು ಐಡಿಯಾ ಇಲ್ಲ. ಸೊ ಜೆಂಟ್ಸ್ಗೆಲ್ಲ ಅವರೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ಸೊ ಅವ್ರಿಗೆ ಐಡಿಯಾಸ್ ಇರುತ್ತೆ. ಬಟ್ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ರಿಂದ ಪ್ರೋಗ್ರಾಮ್ ಎಲ್ಲ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಏನು ಅಂತ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ವಾಚ್ ಮಾಡಿ. Let me introduce the boat to you guys. This boat is a triple deck boat. Triple deck boat है. ऊपर वाले deck पे we have the snack counter, the bar counter. On the middle deck we have all the programs. सभी programs जहाँ बैठे हो बीच वाले deck पे होने वाले हैं. On my right hand side we have the bar counter. If you want cocktails or mocktails you can go there. We also have a professional photographer right behind. We have his counter. If you want any photos with your friends and your family, the charge is ₹100 per copy. आपको आपका कॉपी 5 मिनट में फ्रेम के साथ मिल जाएगा. ठीक पीछे उनका काउंटर है और उनके काउंटर के पीछे we have a small toy store with some radium lights. अगर आपके साथ बच्चे आप वहाँ भी जा सकते हो. मेरे लेफ्ट हैंड साइड पे 2 सेपरेट वॉशरूम्स है लेडीज और जेंट्स के लिए. We have 2 separate washrooms on my left hand side for the gents and for the ladies. And now people we are presenting you all the first dance of the evening. This dance is known as the Bikini dance, the welcome dance in Goa. ಮೊದಲನೇದಾಗಿ ಬೋಟಿಂಗ್ ಕಡೆಯಿಂದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡ್ತಾರೆ. ಆನಂತರ ನಮಗೇನೆ ಮಾಡೋದಕ್ಕೆ ಡ್ಯಾನ್ಸ್ನ ಬಿಡ್ತಾರೆ. ಸೊ ನಾವು
ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಜಾಸ್ತಿ ದಿನ ಆದಮೇಲೆ ಡ್ಯಾನ್ಸ್ ಮಾಡೋದು ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಲ್ವಾ. ಸೊ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಆನಂತರ ಪ್ರೋಗ್ರಾಮ್ ಕೂಡ ಮುಗೀತು. ನಾವು ಕೂಡ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಆನಂತರ ಔಟ್ ಸೈಡ್ ಬಂದ್ವಿ. ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಎಲ್ರಿಗೂ ಕೂಡ ಹೊಟ್ಟೆ ಹಸುವಾಗಿತ್ತು. ಮಧ್ಯಾಹ್ನ ಚುರುಮುರಿ ತಿಂದಿದ್ದರಿಂದ ಊಟ ಮಾಡಿರಲಿಲ್ಲ ಯಾರು. ಬಟ್ ಇವರೆಲ್ಲ ಹೇಳ್ತಿದ್ರು ಸೊ ಅಡ್ಜಸ್ಟ್ ಆಗಲ್ಲ ಇಲ್ಲಿ ಊಟ ನಮ್ಮ ಸೈಡ್ ಇದ್ದಂಗೆ ಇರಲ್ಲ ಅಂತ. ಆನಂತರ ನಾವು ಇಲ್ಲಿ ಉಡುಪಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ವಿ. ಬಟ್ ಇಲ್ಲಿ ನಮಗೆ ಏನಂತ ಅಂದರೆ ಸೌತ್ ಇಂಡಿಯನ್ ಫುಡ್ ಏನೂ ಸಿಗಲಿಲ್ಲ, ಬರೀ ನಾರ್ತ್ ಇಂಡಿಯನ್ ಇದೆ ಅಂತ ಅಂದರು. ಆನಂತರ ನಾವು ಬೇರೆ ಪಕ್ಕದ ಹೋಟೆಲ್ಗೆ ಹೋಗ್ಬಿಟ್ಟು ಏನು ಮಾಡಿದ್ವಿ, ಸೊ ಅಲ್ಲಿ ಊಟನ ಮಾಡ್ಕೊಂಡ್ವಿ. 7, 8, 9, 10 ಸರಿ ಅಲ್ವಾ? ಗೋವಾದಲ್ಲಿ ಕ್ರಿಕೆಟ್ ಕ್ರೇಜ್ ಎಲ್ಲ ಹೆಂಗ್ ಅಲ್ಲ ಎಲ್ಲ ಹೆಂಗೆ ಅಲ್ಲ ಇರುವೆಗೆ ಮಾತು ಕಮ್ಮಿ ಮಾಡಿ ಸರ್ ಭಯ್ಯ ಅರ್ಜೆಂಟ್ ಮೆನು ಕೊಡಿ ನೋಡಿ ಮೆನು ನೋಡಿ ಕಣಪ್ಪ ತಿನ್ನಿ ನೀನು ಯಾರ ಕಡೆ ಇರ್ತೀವಿ ನಿಂಗೆ ಯಾರ ಕಡೆ ಇಷ್ಟ ಆಮೇಲೆ ಕೊಡ್ತೀನಿ ಶೋ ವೈಟ್ ಇವತ್ತೊಂದಿನ ಅಷ್ಟೇ ಅಲ್ವಾ ಬಿಡು, ಓಡಾಡು. ಬೀಚ್ ಯಾವ್ದಿದು? ಬಾಗಾ ಬೀಚಾ? We are going. Hi guys, we are going to ಬಾಗಾ ಬೀಚ್. ಬಾಗಾ ಬೀಚ್ ಅದು ಗೋವಾದಲ್ಲಿ. ಮೊಮ್ಮಕ್ಳು ಯಾರು ನೋಡು, ಏನಾರು ನೋಡಬ್ಬ. ನಮ್ಮ ಕೀರ್ತಿಗಿನ್ನ ಅಷ್ಟು ಬೇಗ ಏನು ಮದುವೆ ಮಾಡಲ್ವಾ? ಗೋವಾ 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 ಏನು ಇಲ್ಲ ಅಲ್ಲ. ಎಲ್ಲರೂ ಫಾಲೋ ಮಾಡಿ ಯಮುನಾ ನಾಗರಾಜ್ ಅಂತ ಯೂಟ್ಯೂಬಲ್ಲಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ನೈಟ್ ಗೋವಾ ಹೆಂಗಿರುತ್ತೆ ಅಂತ ನಾವು ಇಲ್ಲಿಂದನೇ ತೋರಿಸ್ತೀವಿ ನೋಡಿ ಬರ್ದಿರೋರಿಗೆಲ್ಲ. ಕೀರ್ತಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡೋದು. ಸೊ ನಾವು ಬೋಟಿಂಗ್ ಆದಮೇಲೆ ಬಾಗಾ ಬೀಚ್ಗೆ ಹೋಗೋಣ ಅಂತ ಬಂದ್ವಿ. ಡೇ ಟೈಮಲ್ಲಿ ಆದರೆ ತುಂಬ ಬಿಸಿಲಿರುತ್ತೆ, ಹೋಗೋದಕ್ಕೂ ಆಗಲ್ಲ. ಸೊ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ನೀರಲ್ಲೇನೋ ಆಟ ಆಡ್ತೀವಿ ಅಷ್ಟೇ. ಬಟ್ ಗೋವಾ ನೋಡಬೇಕು ಅಂತ ಅಂದರೆ ನೈಟೇನೆ, ಅದರಲ್ಲೂ ನೋಡಿ ಇಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ಸೊ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, 12 ಗಂಟೆ ಟೈಮ್ ಆಗಿತ್ತಲ್ಲ, ಆಲ್ಮೋಸ್ಟ್ 12 ಆಗಿತ್ತು ನಾವು ಊಟ ಮುಗಿಸ್ಕೊಂಬರೋ ಅಷ್ಟರಲ್ಲಿ. ಸೊ ಅವಾಗ ಏನು ಮಾಡಿದ್ವಿ, ಬಾಗಾ ಬೀಚ್ನ ನೋಡಲೇಬೇಕು, ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಅಂತ ಮೇನ್ ಕರ್ಕೊಂಬಂದರು. ಸೊ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು, ಸೊ ತುಂಬಾ ಚೆನ್ನಾಗಿದೆ. ಬಟ್ ನಾವು ಅಂದ್ಕೊಳ್ಳೋದೇ ಒಂದು, ಇಲ್ಲಿ ಆಗುವಂಥದ್ದೇ ಒಂದು. ಸೊ ಅದು ನೋಡಿದವರು ಎಲ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ಏನಂತ ಅಂದರೆ ನೈಟೇನೆ ಗೋವಾ ಅಂತ ಅಂದರೆ ನೈಟ್ ಅಂತಾನೆ ಟೋಟಲ್ ಆಗಿ ಹೇಳೋದಕ್ಕೆ ಇಷ್ಟಪಡುವಂಥದ್ದು. ನಾವು ಕೂಡ ಹೋದ್ವಿ, ಆಲ್ಮೋಸ್ಟ್ ಎಲ್ಲ ಸ್ಮೋಕ್ ಸ್ಮೆಲ್ಲೇ ಜಾಸ್ತಿ ಇದ್ದಿದ್ದಂಥದ್ದು. ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ. ಸೊ ಏನೋ ಒಂಥರ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಚಂದ. ಸೊ ಹಾಗಾಗಿ ಸ್ಪೆಂಡ್ ಮಾಡಿಕೊಂಡು ಆನಂತರ ನಾವು ಕೂಡ ರೂಮ್ ಕಡೆ ಹೋದ್ವಿ. ತೋಷಿ ಕೂತ್ಕೊ. ಬರೀ ಸ್ಮೋಕ್ ಸ್ಮೆಲ್ ಅಲ್ವಾ ಜಾಸ್ತಿ. ನೋಡಿ ನೋಡಿ ಎಲ್ಲ ಲೈಟಿಂಗ್ ಚೆನ್ನಾಗಿದೆ ನೋಡಿ. ಅಮ್ಮ ಆ ಕಡೆ ಹೋಗ್ಬೇಡ. ಸೊ ಇಷ್ಟು ಬೋಟಿಂಗ್ ಮತ್ತು ಬೀಚ್ ಕತೆ ಆಯಿತು. ಆನಂತರ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಮಾರ್ನಿಂಗ್ ಡಾಲ್ಫಿನ್ ಶೋಗೆಲ್ಲ ಹೋದ್ವಿ. ಸೊ ಅದೇ ಹೇಗಿತ್ತು ಅಂತ ನಿಮಗೆ ಆ ಕಡೆ ಹೋಗ್ಬೇಡ ನೋಡಿ ದಿಯ ಪುಟ